ಆಫ್ ಜುವೆನೈಲ್ ಸ್ಮೋಕಿಂಗ್ ಆಕ್ಟ್ ಅಂತ ತರ್ತಾರೆ 1911. ವಿಧವಾ ಪುನರ್ವಿವಾಹಕ್ಕೆ 1938ರಲ್ಲಿ ದಿ ಮ್ಯಾರೇಜ್ ವಿಡೋ ಫ್ರೀ ಮ್ಯಾರೇಜ್ ತರ್ತಾರೆ. ಅಟ್ ದ ಸೇಮ್ ಟೈಮ್ ಬಾಲ್ಯ ವಿಧೇಯನ ಆಗಿರ್ತಕ್ಕಂಥ ಮಹಿಳೆಯರ ಶಿಕ್ಷಣಕ್ಕಿಂತ ದೇವರಾಜ ಮಾಡಿ ವಿಡೋ ಮಹಾರಾಜರು ಆ ಸಂದರ್ಭದಲ್ಲಿ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ 1933 ದಿ ಹಿಂದೂ ಲಾ ವುಮೆನ್ ರೈಟ್ಸ್ ಆಕ್ಟ್ ಅಂತ ಮಾಡಿ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕನ್ನ ಗಳಿಸ್ಕೋಬೇಕು ಅನ್ನೋದನ್ನ ಮಹಾರಾಜರು ಅವತ್ತಿನ ಸಂದರ್ಭದಲ್ಲೇ ಮಾಡಿದ್ರು. ಇನ್ನು 1932ರಲ್ಲಿ ದಿ ಮೈಸೂರು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತ, ಯಾರು ಕೆಲಸದ ಕಾರ್ಖಾನೆಗಳಲ್ಲಿ ದುಡಿತಾ ಇರ್ತಕ್ಕಂಥ ಮಹಿಳೆಯರು ಏನಿದ್ದಾರೆ ಅವರು ಗರ್ಭಿಣಿಯಾದ ಸಂದರ್ಭದಲ್ಲಿ ಮೆಟರ್ನಿಟಿ ಲೀವ್ ನ ಕೊಡಬೇಕು, ಆ ಬೆನಿಫಿಟ್ ನ ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರು ಕಾನೂನನ್ನ ರೂಪಿಸಿದ್ರು. ಇನ್ನ ಎಜುಕೇಶನ್ ವಿಚಾರವಾಗಿ ಮಾತಾಡೋದಾದ್ರೆ ಜುಲೈ 25, 1916ರಲ್ಲಿ ಭಾರತೀಯ ಸಂಸ್ಥಾನಗಳಲ್ಲಿ ಮೊಟ್ಟ ಮೊದಲ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ದು ಮೈಸೂರಿನ ರಾಜರಾದಂತಹ ನಾಗಲಿಂಗ ಒಡೆಯರ್ ಅವರು. ಇದನ್ನ ಇದಕ್ಕೆ 5 ವರ್ಷಗಳ ಹಿಂದೆನೆ ಅಂದ್ರೆ 1910-11ನೇ ಇಸ್ವಿಯಲ್ಲೇ ಮೈಸೂರು ಭಾರತ ಕಾಲೇಜ್ ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲ್ ಆಗಿದ್ದಂತಹ ರೆಡ್ಡಿ ಸರ್ ಅವರ ಸಮ್ಮುಖದಲ್ಲಿ ಏನ್ ಮಾಡ್ತಾರೆ, ಸುಮಾರು 5 ವರ್ಷಗಳ ಕಾಲ ವಿದೇಶಿ ಯೂನಿವರ್ಸಿಟಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿ ನಮ್ಮ ಪ್ರಾಂತ್ಯದಲ್ಲೂ ಸಹ ಒಂದು ಉನ್ನತ 1916ರಲ್ಲಿ ಇಡೀ ಭಾರತೀಯ ಸಂಸ್ಥಾನಗಳಲ್ಲಿ ಮೊಟ್ಟ ಮೊದಲ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ದು ನಾಲ್ವಡಿಯವರು. ಹಾಗೆಯೇ 1915-16ನೇ ಇಸ್ವಿಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಮೀಸಲಾದ ಶಾಲಾ ಕಾಲೇಜುಗಳ ಒಟ್ಟು ಸಂಖ್ಯೆ ಸುಮಾರು 525. ಯಾವ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಮಹಿಳೆಯರು ಕೇವಲ 4 ಗೋಡೆಗಳ ಮಧ್ಯೆ ಇರಬೇಕು ಅಂತ ಇತ್ತೋ, ಯಾರಿಗೆ ಶಿಕ್ಷಣದಿಂದ, ಉದ್ಯೋಗದಿಂದ ಮತ್ತು ಸಾಮಾಜಿಕ ಎಲ್ಲ ಹಕ್ಕು ಬಾಧ್ಯತೆಗಳು ನಿರಾಕರಿಸಲ್ಪಟ್ಟಿತ್ತೋ ಆ ಮಹಿಳೆಯರಿಗೆ ಅಂತಾನೆ 15-16ನೇ ಇಸ್ವಿನಲ್ಲಿ 1915-16ನೇ ಇಸ್ವಿನಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಅಂತ ಒತ್ತು ನೀಡಿದಂತ ಸಂದರ್ಭದಲ್ಲಿ ಸುಮಾರು 525 ಸ್ಕೂಲ್ಗಳಿತ್ತು. ಒಂದು ಶಾಲೆಗೆ 10 ಜನಕ್ಕಿಂತ ಹೆಚ್ಚು ಜನ ಸೇರ್ಕೊಂಡ್ಬಿಟ್ರೆ ಸಪರೇಟ್ ಆದಂತ ಸ್ಕೂಲ್ ನ ತೆರಿಬೇಕು, 25 ಜನ ಮಹಿಳೆಯರು ಸೇರ್ಕೊಂಡ್ಬಿಟ್ರೆ ಪ್ರತ್ಯೇಕವಾದ ಯೂನಿವರ್ಸಿಟಿನೇ ತೆರಿಬೇಕು ಅನ್ನೋ ಕಾನ್ಸೆಪ್ಟ್ ನ ಹೊಂದಿದವರು ಮಹಾರಾಜರು ಆ ಸಂದರ್ಭದಲ್ಲಿ. ಹಾಗೇನೆ ವಿದ್ಯಾರ್ಥಿನಿಯರ ಸಂಖ್ಯೆ ಅವತ್ತಿನ ಸಂದರ್ಭದಲ್ಲಿ 39,822 ಇದ್ರೆ 15-16ನೇ ಇಸ್ವಿನಲ್ಲಿ 1921-22ನೇ ಇಸ್ವಿಯಲ್ಲಿ ಸುಮಾರು 54,000 ವಿದ್ಯಾರ್ಥಿನಿಯರು ಓದ್ತಾ ಇದ್ರು. ನಾನು ಹುಡುಗರ ಬಗ್ಗೆ ಮಾತನಾಡ್ತಾನೆ ಇಲ್ಲ, ಮಹಿಳೆಯರ ಶಿಕ್ಷಣಕ್ಕೆ ಕೊಟ್ಟಂತ ಒತ್ತಿದೆಯಲ್ಲ 1931-32ನೇ 21-22ನೇ ಇಸ್ವಿಯಲ್ಲಿ ಸುಮಾರು 54,000 ವಿದ್ಯಾರ್ಥಿನಿಯರು ಓದ್ತಾ ಇದ್ರು ಅನ್ನುವಂಥದ್ದು. ಹಾಗೆಯೇ ಅಸ್ಪೃಶ್ಯರಿಗೆ, ಗಿರಿಜನರಿಗೆ, ಸೋಲಿಗರಿಗೆ ಪ್ರತ್ಯೇಕವಾದ ಶಾಲೆಗಳನ್ನು ಓಪನ್ ಮಾಡೋದು, ಇದರಲ್ಲಿ ಸಹಕಾರಿ ಸಂಘಗಳ ಕಾಯ್ದೆಯನ್ನ ಜಾರಿಗೆ ತಂದು 1913ರಲ್ಲಿ ಕೃಷಿ ಶಾಲೆಯನ್ನ ಓಪನ್ ಮಾಡ್ತಾರೆ. 1923-24ರಲ್ಲಿ ಸುಮಾರು 1184 ಸಹಕಾರಿ ಸಂಘಗಳು ಅಸ್ತಿತ್ವದಲ್ಲಿದ್ವು. ಜಸ್ಟ್ ಇಮ್ಯಾಜಿನ್, ಇಡೀ ಕರ್ನಾಟಕದ ವ್ಯಾಪ್ತಿ ಒಳಗಡೆ ರಾಜರಿರಲಿಲ್ಲ, ಸದರ್ನ್ ಕರ್ನಾಟಕ ಪಾರ್ಟ್ ಮಾತ್ರ ಈ ಸಾಲಿನಲ್ಲೇ ಸುಮಾರು 1184 ಸಹಕಾರಿ ಸಂಘಗಳು ಅಸ್ತಿತ್ವದಲ್ಲಿದ್ವು ಅಂತಂದ್ರೆ ಅವು ಸಹಕಾರಿ ಕ್ಷೇತ್ರಕ್ಕೆ ಕೊಟ್ಟಂತ ಏನಿದೆಯಲ್ಲ ಅದನ್ನ ಆ ನಷ್ಟವನ್ನ ಅಗ್ರಿಕಲ್ಚರಿಸ್ಟ್ ಕೃಷಿಕರಿಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಗ್ರಿಕಲ್ಚರಿಸ್ಟ್ ಡೆಟ್ ರಿಲೀಫ್ ಆಕ್ಟ್ ನ ತಗೊಬಂದ್ರು. 1913-14ರಲ್ಲಿ ಚನ್ನಪಟ್ಟಣದಲ್ಲಿ ಕೃಷಿ ಯೋಜನೆಯನ್ನ 1902ರ ಸಿಂಶಾ ಜಲವಿದ್ಯುತ್ ಯೋಜನೆ ಕಾರ್ಯಾಗಾರದ ಮೂಲಕನೇ ಸ್ಥಾಪನೆ ಮಾಡಿದಂತ ಇವರು ಅವತ್ತಿನ ಮಕ್ ಹಚಿನ್ ಮತ್ತು ಶ್ರೀ ಡ್ಯಾಬೇಸ್ ಅನ್ನುವಂತಹ ಇಂಜಿನಿಯರ್ಗಳ ಮೂಲಕ KRS ಅಣೆಕಟ್ಟಿನ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾರೆ ಅಂತ. ಆದ್ರೆ ಅದು 1911 ನಂತರ KRS ಅಣೆಕಟ್ಟು ಸ್ಥಾಪನೆ ಮಾಡ್ಲಿಕ್ಕೆ ಅವರು ಮುನ್ನುಡಿಯನ್ನ ಬರೆಯುವಂತದ್ದು. ಗಮನಿಸಿ, ಅವತ್ತಿನ ಸಂದರ್ಭಕ್ಕೆ ವೆಚ್ಚ ಮಾಡಿದ್ದು ಎಷ್ಟು ಅಂದ್ರೆ 2,40,00,000. ಸೊ ಅವರ ಚಿನ್ನಾಭರಣಗಳ ಎಲ್ಲವನ್ನು ಮುಂಬೈ ಪ್ರಾಂತದಲ್ಲಿ ಅಡ ಇಟ್ಟು ಅದನ್ನ ಮಾರಾಟ ಮಾಡಿ KRS ಅಣೆಕಟ್ಟಿನ ಸ್ಥಾಪನೆ ಮಾಡ್ತಾರೆ. ಯಾತಕ್ಕಾಗಿ ಅಂದ್ರೆ ಈ ಭಾಗದ ಸುಮಾರು 1.5 ಲಕ್ಷ ಎಕರೆ ಜಮೀನುಗಳಿಗೆ ನೀರಾವರಿ ಸಹಾಯವನ್ನ ಮಾಡಬೇಕು ಅಂತ. ಇಷ್ಟು ದೊಡ್ಡ ಯೋಜನೆಗಳನ್ನ ಹಾಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ತಾ, ಇನ್ನು ಕೈಗಾರಿಕಾ ಅಭಿವೃದ್ಧಿ ಆಗಿರ್ಬೋದು, ಸಾರಿಗೆ ಸಂಪರ್ಕಗಳಾಗಿರ್ಬೋದು, ರೈಲು ಸಂಪರ್ಕಗಳಾಗಿರ್ಬೋದು, ಹಾಗೇನೆ ನಾವು ಏನ್ ಮಾತಾಡ್ತಾ ಇದೀವಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ, ಇದರ ಸ್ಥಾಪನೆ ಸಹ 1915ನೇ ಇಸ್ವಿನಲ್ಲೇ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ್ರು. ಹಾಗೇನೆ 1903ರಲ್ಲಿ ಮೈಸೂರು ಇಂಪ್ರೂವ್ಮೆಂಟ್ ಟ್ರಸ್ಟ್ ಅಂತ ಮಾಡಿ ನಾನು ಹೇಳಿದ್ದಲ್ಲ, ಮೂಡ ಅನ್ನುವಂತ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲ ಅವಕಾಶಗಳನ್ನ, ಇಷ್ಟೆಲ್ಲ ಆದ್ಯತೆಗಳನ್ನ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟ ಪರಿಣಾಮ ಇವತ್ತು ಸುಖಿ ರಾಜ್ಯದ ಪರಿಕಲ್ಪನೆಯನ್ನ ಕಂಡಂತಹ ಮಹಾತ್ಮ ಗಾಂಧೀಜಿಯವರು ಇವರಿಗೆ ರಾಜಶ್ರೀ ಅಥವಾ ರಾಜಋಷಿ ಅನ್ನುವಂತ ಬಿರುದನ್ನ ಕೊಡ್ತಾರೆ. ಅಂತಹ ರಾಜಶ್ರೀ, ರಾಜಋಷಿ ಎನ್ನುವಂತ ಬಿರುದನ್ನ ಪಡ್ಕೊಂಡಂತಹ ನಾಲ್ವಡಿಯವರ
ಕೊನೆ ಗಳಿಗೆಗಳು ಮಾತ್ರ ಅಷ್ಟೇ ಕಷ್ಟವಾಗಿದ್ದು ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಆದ್ರೆ ಅವರು ಬದುಕಿದ್ದು ತನ್ನ ಸ್ವಾರ್ಥಕ್ಕಾಗಿ ಅಲ್ಲ. ನಾವು ನೆನಪಿಸ್ಕೊಳ್ತಾ ಇರ್ತಕ್ಕಂಥ ರಾಜ ಸಂಸ್ಥಾನಗಳಲ್ಲೇ ಪ್ರಮುಖವಾದ ಹೆಸರು ಯಾವುದು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಯಾತಕ್ಕಾಗಿ ಅಂತಂದ್ರೆ ಅವರು ಪ್ರಜೆಗಳಿಗೋಸ್ಕರ ಮಾಡಿದಂತ ಅಷ್ಟು ಮಹತ್ ಕಾರ್ಯಗಳು ಇವತ್ತು ನಮ್ಮನ್ನ ಕಾಪಾಡ್ಕೊಂಡು ಬಂದಿವೆ. ನೀವು ನೋಡಿರ್ಬೋದು, ಹಳ್ಳಿಗಳಲ್ಲಿ ಮಾರಿಗುಡಿಗಳಲ್ಲಿ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿದ್ರಿ ಈ ಪ್ರಾಂತದಲ್ಲಿ ಅಂತ. ಆ ಮಾರಿಗುಡಿಗಳ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿಕ್ಕೆ ಮೇಲ್ಪಂಕ್ತಿಯನ್ನ ಹಾಕೊಟ್ಟಿದ್ಯಾರು ಅಂದ್ರೆ ಅವತ್ತಿನ ಕಾಲದಲ್ಲಿ ಸುಮಾರು 100-120 ವರ್ಷಗಳ ಹಿಂದೆನೆ ಹಾಕೊಟ್ಟಂತಹ ನಾಲ್ವಡಿಯವರ ದಿವ್ಯ ಕನಸದು ಅಂತ. ಸೊ ಇಂತೆಷ್ಟೆಲ್ಲ ಕನಸುಗಳನ್ನ ಸಾಕಾರಗೊಳಿಸಲಿಕ್ಕೆ ತಮ್ಮ ಜೀವಮಾನವಿಡೀ ಪ್ರಜೆಗಳ ಹಕ್ಕುಗಳಿಗಾಗಿ, ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಬದುಕಂತ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬರ್ತ್ಡೇನ ಆಚರಣೆ ಮಾಡ್ತಾ ಸಂಖ್ಯೆಯನ್ನು ಹೇಳಿದ್ರು. ಬಹುಶಃ ಇದೂ ಸಹ ಒಬ್ಬ ಮಹಿಳೆ, ಒಬ್ಬ ಹೆಣ್ಣು ಮಗಳು ವಿದ್ಯಾವಂತ ದೃಷ್ಟಿಯನ್ನ ಹೊಂದಿದ್ದಂಥವ್ರು. ಅವಳದು ಮಾಡಿದಂತ ಕೆಲಸ ಯಾವ ಕ್ಷೇತ್ರದ ಇಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಕೈ ಹಾಕಿ, ಒಂದು ಎರಡಲ್ಲ, ನೂರಾರು ಕೆಲಸಗಳನ್ನ ಕೈ ಹಾಕಿ ಎಲ್ಲದರಲ್ಲೂ ಸಹ ಯಶಸ್ಸನ್ನ ಕಂಡಿದ್ದಾರೆ. ಒಂದ್ ಕಡೆ ಶಿಂಷಾದಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾರೆ, ಒಂದು ಭದ್ರಾವತಿನಲ್ಲಿ ಫ್ಯಾಕ್ಟರಿ ಮಾಡ್ತಾರೆ, ಪೇಪರ್ ಮಿಲ್ ಮಾಡ್ತಾರೆ, ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟರಿ ಮಾಡ್ತಾರೆ. ಈ ಎಲ್ಲ ಕೆಲಸಗಳನ್ನು ಕಡಿಮೆ ಅವಧಿನಲ್ಲಿ ಕೈಗೆತ್ತಿಕೊಂಡು ಸಂಪನ್ಮೂಲವನ್ನ ಕ್ರೋಢೀಕರಿಸಿಕೊಂಡು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ನಾವು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಲೇಬೇಕು. ನಿಜ, ನಮ್ಮ ಸತೀಶ್ ಅವರು ಹೇಳಿದ್ರು, ನಮ್ಮ ಸಂದೀಪ್ ಅವರು ಹೇಳಿದ್ರು, ನಾವು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ ನಿಜವಾಗ್ಲೂ ಕಮ್ಮಿ. ಅವ್ರು ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಕಮ್ಮಿ. ಪ್ರಜೆಗಳಾಗಿರ್ಬೋದು ಅಥವಾ ಸರ್ಕಾರ ಇರ್ಬೋದು, ಎರಡೂ ಅವರನ್ನ ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಕಡಿಮೆ ಅಂತಕ್ಕಂಥದ್ದು. ಒಂದು ಸರ್ಕಾರ ಈಗಾಗಲೇ ಅವ್ರಿಗೆ ಖಂಡಿತ ನಾನು ಸಹ ಒತ್ತಾಯ ಮಾಡ್ತೇನೆ, ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ಬೇಕಾದಂತ ಎಲ್ಲ ಅರ್ಹತೆಗಳು ಅವ್ರಿಗಿದೆ ಅಂತಕ್ಕಂಥದ್ದು. ಅದು ಒಂದ್ ಕಡೆ. ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತ ಕೆಲಸವನ್ನ ಮಾಡಿದ್ರು, ಮತ್ತೆ ಪ್ರೋತ್ಸಾಹವನ್ನ ಮಾಡಿದ್ರು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇಲ್ಲಿ ನಾನು ಒಂದು ಗುರುತು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ, ನಮ್ಮ ಸಂಸ್ಥೆ ಏನಿದೆ ಎಂ.ಎಚ್. ಚೆನ್ನೇಗೌಡರು ವೀರಣ್ಣಗೌಡರ ಮಾವ, ಅವರು ಮದ್ದೂರಿನಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಒಂದು ಮದ್ದೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಅಂತ ಪ್ರಾರಂಭ ಮಾಡ್ತಾರೆ. ಅದು ಇವತ್ತೇನು ನಾವು ಮೈಕ್ರೋ ಲೋನ್ಸ್ ಅಂತ ಅಂತೀವಿ, ಆ ತರದ ಸಣ್ಣ ಸಣ್ಣ ಲೋನ್ಗಳನ್ನ ಕೊಡ್ತಕ್ಕಂಥ ಒಂದು ಸಹಕಾರಿ ಸಂಘ. ಆ ಸಂಘ ಅತ್ಯಂತ ಯಶಸ್ವಿಯಾಗಿ ಮದ್ದೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತೆ. ಇದನ್ನ ಗಮನಿಸಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಂ.ಎಚ್. ಚೆನ್ನೇಗೌಡರನ್ನ ಆಸ್ಥಾನಕ್ಕೆ ಕರೆದು ಅವರಿಗೆ ಪ್ರಶಂಸೆ ಮಾಡಿ ಒಂದು ಪ್ರಶಂಸನಾ ಪತ್ರವನ್ನ ಕೊಡ್ತಾರೆ. ಈ ರೀತಿಯಾದಂತ ಕೆಲಸವನ್ನ ಮಾಡಿದಂತ ಯಾವ ಸಹಕಾರಿಗಳಿದ್ದಾರೆ ಅವರಿಗೆ ಬೆಂತಟ್ಟತಕ್ಕಂಥ, ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಅತ್ಯಂತ ನಿರಂತರವಾಗಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತೊಂದು ವಿಚಾರವನ್ನ